ಒಂದು ಕಡೆ ಮಠ ಮಧ್ಯಾಹ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನು ಮಾಡಿದ್ದಾರೆ. ಆಪರೇಷನ್ ಪಾರ್ಕಿಂಗ್ಗೆ ಸಿಎಂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ತೆರವಿಗೂ ಕೂಡ ಮುಖ್ಯಮಂತ್ರಿ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ಪಾರ್ಕಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಾರ್ಯಾಚರಣೆಗೆ ವಿರೋಧ ಪಕ್ಷದವರು ಸಹಕಾರವನ್ನ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಫುಟ್ಪಾತ್ ಮೇಲೆ ಅಂಗಡಿ ಇರೋದ್ರಿಂದ ಸಮಸ್ಯೆ ಆಗ್ತಾ ಇತ್ತು ಪಾದಚಾರಿಗಳಿಗೆ, ಹಾಗಾಗಿ ಅದನ್ನ ತೆರವು ಕಾರ್ಯಾಚರಣೆ ನಡೆದಿತ್ತು. ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು. ಸಾಕಷ್ಟು ಮಂದಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ನಮ್ಮ ಹೊಟ್ಟೆಗೆ ಹೊಡಿತಾ ಇದೆ ಸರ್ಕಾರ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಒಂದು ಕಡೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇವತ್ತು ಪಾದಚಾರಿಗಳ ಕುರಿತಾಗಿ ವಿಚಾರವಾಗಿ ಏನು ಅದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ವೀಕ್ಷಣೆಗೆ ಸಾಕಷ್ಟು ಮಂದಿ ಸಾಥನ್ನ ಕೂಡ ಕೊಟ್ಟಿರುವಂತದ್ದು. ಆಪರೇಷನ್ ಪಾರ್ಕಿಂಗ್ ಪರಿಶೀಲನೆಗೆ ಸಿಎಂ ಸಿಟಿ ರೌಂಡ್ಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಇಂಜಿನಿಯರ್ಸ್ಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಮಂದಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೇವಲ ಪಾದಚಾರಿಗಳಿಗೋಸ್ಕರ ನಮ್ಮ ಹೊಟ್ಟೆಗೆ ಹೊಡಿತಾ ಇದ್ದಾರೆ, ಸರ್ಕಾರ ಹೊಡಿತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ನೆನೆ ಮೊನ್ನೆಲ್ಲ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಹೇಳ್ತಿರುವಂತದ್ದು ಪಾದಚಾರಿಗಳ ಜಾಗದಲ್ಲಿ ವ್ಯಾಪಾರವನ್ನ ಮಾಡುವಂಥದ್ದು ಅಥವಾ ಅಂಗಡಿಗಳನ್ನ ಇಡುವಂಥದ್ದು ಬೇಡ, ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಿಟಿ ಕ್ರೌಡ್ ಜಾಸ್ತಿ ಆಗುತ್ತೆ, ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ, ಅಲ್ಲಿ ವ್ಯಾಪಾರ ಮಾಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪಾರ್ಕಿಂಗ್ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ. ಅಲ್ಲಿ ಅಂಗಡಿ ಮುಗ್ಗಂಟುಗಳನ್ನೆಲ್ಲ ಕೂಡ ಒಡೆದು ಹಾಕಿದ್ರು. ಅದನ್ನೆಲ್ಲ ಯಾವ ರೀತಿಯಾಗಿ ತೆರವು ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ವೀಕ್ಷಣೆ ಮಾಡ್ತಿರುವಂತಹ ದೃಶ್ಯವನ್ನ ನಾವು ಗಮನಿಸಿದ್ವಿ. ನೋಡಿ, ಎರಡು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬೇಕಂದ್ರೆ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ರು. ಟ್ರಾಫಿಕ್ ಪೊಲೀಸ್ನವ್ರು ಇದ್ರೂ ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನುವಂತಹ ರೀತಿನಲ್ಲಿ ನಡ್ಕೊಳ್ತಾ ಇದ್ರು. ಈಗ ಆ ಪಾರ್ಕಿಂಗ್ ಎಲ್ಲಿ ಬೇಕಂದ್ರೆ ಪಾರ್ಕಿಂಗ್ ಮಾಡಿ ಹೋಗುವಂಥವ್ರಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಸ್ವತಃ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ್ರೆ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಆ ಕಾರನ್ನ ಲಾಕ್ ಮಾಡ್ತಿರುವಂತಹ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸಿಟಿ ರೌಂಡ್ಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪಾದಚಾರಿ ರೋಡ್ಗಳನ್ನ ವೀಕ್ಷಣೆ ಮಾಡ್ತಿರುವಂತದ್ದು. ಯಾವ ರೀತಿಯಾಗಿ ಇವಾಗ ರೋಡ್ ಫ್ರೀ ಆಗಿದೆ ಮತ್ತೆ ತೊಂದರೆ ಆಗೋದಿಲ್ವಾ ಅದೆಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು ಕೃಷ್ಣ ಬೈರೇಗೌಡರು. ಮತ್ತೊಂದು ಕಡೆ ಕಾರ್ ಮೇಲೆ ಒಂದು ನೋಟಿಸ್ ಅನ್ನ ಅಂಟಿಸ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಫ್ರೀ ಆಗಿರಬೇಕು, ಪಾದಚಾರಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಈ ಹಿಂದೆ ಎಲ್ಲಿ ಬೇಕಂದ್ರೆ ಅಂಗಡಿಗಳನ್ನ ಹಾಕೊಂಡ್ಬಿಡೋದು, ಎಲ್ಲಿ ಬೇಕಂದ್ರೆ ಪಾರ್ಕಿಂಗ್ ಅನ್ನ ಮಾಡೋದು, ಸಿಟಿ ಒಂದು ಸ್ವಚ್ಛತೆಯನ್ನ ಕಾಪಾಡದೇನೆ ಬೇಕಾಬಿಟ್ಟಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಬ್ರೇಕ್ ಮಾಡೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ನಡೀತಾ ಇದೆ ಸರ್ಕಾರದ ಕಡೆಯಿಂದ. ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1. ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೇವೆ. ಆಮೇಲೆ ಕೆಲವರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ ಹೋಗಿದ್ರು. ಇದು ಹಿಂದೆ BBMP ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ ಹೋಗಿದ್ರು.